ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 4ನೇ ತಾರೀಕು ಜೂನ್ 2024 ಮಂಗಳವಾರ, ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣ ಪಕ್ಷದ ತ್ರಯೋದಶಿ, ಭರಣಿ ನಕ್ಷತ್ರ, ಅತಿಗಂಡ ಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 6:43 ಬೆಳಿಗ್ಗೆ 7:35 8:26 ಬೆಳಿಗ್ಗೆ 9:18 ಇರತಕ್ಕಂಥ ಈ ಒಂದು ಸಮಯ ಸ್ವಲ್ಪ ಕಠಿಣವಾಗಿರ್ತಕ್ಕಂಥದ್ದು. ಸ್ವಲ್ಪ ನೋಡಿಕೊಂಡು ಭಾವೋದ್ವೇಗಕ್ಕೆ ಒಳಗಾಗಬೇಡಿ. ಬರುತ್ತೆ ಮನುಷ್ಯನಿಗೆ ಒಳ್ಳೆಯದು ಕೆಟ್ಟದ್ದು. ನಮ್ಮನ್ನು ಸದಾ ಪ್ರಕೃತಿ ಒಂದು ಎಚ್ಚರಿಕೆಯ ಗಂಟೆಗಳನ್ನು ಕೊಡ್ತಾ ಇರುತ್ತೆ. ನಾವು ಗಮನಿಸೋದಿಲ್ಲ ಅಷ್ಟೆ. ಏನೋ ದುಡುಕು ಬುದ್ಧಿ. ಮೊನ್ನೆ ಒಂದು ಜಾತಕ ವಿಶೇಷವಾಗಿ ವಿಶ್ಲೇಷಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಮದುವೆ ಸಂದರ್ಭದಲ್ಲಿ ಏನೋ ನಡೆದಿತ್ತು, ನೀವು ಗಮನಿಸಲಿಲ್ಲ. ಈ ಮಗುವಿಗೆ ಗುರುಬಲ ಇರಲಿಲ್ಲ. ನೋಡಿ, ಸಾಮಾನ್ಯವಾಗಿ ಮದುವೆ ಮಾಡುವಾಗ ನೆನಪಿಟ್ಟುಕೊಳ್ಳಿ, ಬರೆದಿಟ್ಟುಕೊಳ್ಳಿ, ಬಹುದೊಡ್ಡ ತಪ್ಪುಗಳನ್ನು ನಾವು ಮಾಡ್ತಿದ್ದೇವೆ. ಒಳ್ಳೆ ಹುಡುಗ ಸಿಕ್ತು, ಒಳ್ಳೆ ಹುಡುಗಿ ಸಿಕ್ತು, ಮನೆತನ ಸಿಕ್ತು, ಮದುವೆ ಮಾಡ್ತಿದ್ದೇವೆ, ಸರಿ. ಆದರೆ ಆ ಮದುವೆಗೆ ಗುರುಬಲ ಇದೆಯಾ ಅನ್ನುವುದು ಅತಿ ಮುಖ್ಯ. ಗುರು ಸಾಮಾನ್ಯವಾಗಿ 2, 5, 7, 9, 11 ಈ ಭಾಗಗಳಲ್ಲಿ ಗೋಚಾರದಲ್ಲಿ ಇರುವಾಗ ಮದುವೆ ಮಾಡಬೇಕು. ಮುಖ್ಯವಾಗಿ, ಅತಿ ಮುಖ್ಯವಾಗಿ ಮದುವೆ ಆಗತಕ್ಕಂಥ ಸ್ತ್ರೀಗೆ ಗುರುಬಲ ಇರಬೇಕು. ಇಲ್ಲದಿದ್ದರೆ ಪಡಬಾರದ ಪಾಡು ಪಡುತ್ತೀರಿ. ಯಾಕಂದ್ರೆ ಕೊಡೋರು ಖುಷಿಯಾಗಿ ಕೊಡ್ಬೇಕಪ್ಪ, ನಮ್ಮನೆಗೆ ಕಳಿಸ್ಕೊಡ್ಬೇಕು. ಹಾಗೆ ಬರುವ ಆ ಮಹಾಲಕ್ಷ್ಮಿ ನಮ್ಮನೆಗೆ ಖುಷಿಯಾಗಿ ನಗುತ್ತಾ ಸಮಾಧಾನವಾಗಿ ಬರಬೇಕು. ಪುರುಷರ ಜಾತಕದಲ್ಲಿ ಗುರುಬಲ ಇಲ್ಲದಿದ್ದರೂ ಪರವಾಗಿಲ್ಲ, ಸ್ತ್ರೀಯ ಜಾತಕದಲ್ಲಿ ಇರಬೇಕು. ಈಗ ಒಂದು ಉದಾಹರಣೆ, ಮಿಥುನ ರಾಶಿಗೆ ಗುರುಬಲ ಇಲ್ಲ, ಅಸ್ತಂಗತ, ಆಮೇಲೆ ಜನ್ಮರಾಮ ಬರ್ತಾನೆ. ಸೊ ಹೆಚ್ಚು ಕಡಿಮೆ 2000 ಮೇ ಆಸುಪಾಸಲ್ಲಿ 2ನೇ ವಾರ 3ನೇ ವಾರದ ಆಸುಪಾಸಿನಲ್ಲಿ ಗುರುಬಲ ಬರುತ್ತೆ. ಕಟಕಕ್ಕೆ ಗುರು ಬಂದಾಗ ಮದುವೆ ಮಾಡಬೇಕು. ಹುಡುಗ ಮೇಷರಾಶಿ ಸರ್, ಹುಡುಗಿ ಮಿಥುನ ರಾಶಿ ಸರ್, ಇಲ್ಲ ಹುಡುಗಿ ಸಿಂಹರಾಶಿ ಸರ್, ಮಾಡಿಬಿಡೋಣ. ಖಂಡಿತ ಇಲ್ಲ. ಇದು ತಿಳಿದುಕೊಳ್ಳದೆ ಮಾಡುವುದರಿಂದ ಆ ಸ್ತ್ರೀ, ಯಾಕೆಂದ್ರೆ ಇಡೀ ಮನೆ ಕುಟುಂಬ, ಇವತ್ತಿನ ಸ್ತ್ರೀ ಬಂದು ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾದುರ್ಗೆ ಅವತಾರ. ಮೊದಲೆಲ್ಲ ಏನೋ ನಮ್ಮ ಮನೆಗೆ ಒಂದು ಸೊಸೆ ತಂದ್ವಿ ಅನ್ನೋದೊಂದಿತ್ತು. ಕಾಟಾಚಾರಕ್ಕೆ ಮದುವೆ ಮಾಡ್ಕೊಂಡು ಬಂದ್ರೆ ಸಾಕು, 1-2 ಮಕ್ಕಳ ತಾಯಿ ಆದ್ರೆ ಸಾಕು, ನಮ್ಮನ್ನು ನೋಡ್ಕೊಳ್ಳೋದು ಬೇಕು. ಈ ರೀತಿ ತುಂಬಾ ಕೇವಲವಾಗಿ ನೋಡ್ತಿದ್ರು. ತುಂಬಾ ಕೇವಲವಾಗಿ ಮದುವೆ ಮಾಡಿ ಕಳಿಸ್ಬಿಟ್ರೆ ಸಾಕು ಆ ತಾಯಿ ಜೀವನ. ಯಾರೇನಾದ್ರೆ ಆಗ್ಲಿ, ಎಂಥದ್ದಾದ್ರೂ ಆಗ್ಲಿ, ಹೆಣ್ಮಗು ಅಂದ್ರೆ ಮದುವೆಗೆ ದುಡ್ಡು ಎತ್ತಿಡ್ಬೇಕು, ಮದುವೆ ಮಾಡಿ ಕಳಿಸ್ಬಿಡ್ಬೇಕು. ಇನ್ನೂ ಹಿಂದೆ ನಮ್ಮ ಹಿರಿಯರ ಕಾಲದಲ್ಲಂತೂ 11, 12, 13 15 ಒಳಗಡೆ ಮದುವೆ ಮಾಡ್ತಿದ್ರು. ನಮ್ಮ ತಾಯಿಗೆ 11ನೇ ವಯಸ್ಸಿಗೆ ಮದುವೆ ಅನ್ನತಕ್ಕಂಥ ಮಾತು. ಮಾಡ್ಬಿಡೋರು, ಕಾಯ್ತಿರ್ಲಿಲ್ಲ. 16, 18 ತುಂಬಿಡ್ತು ಅಂದ್ರೆ ಅವನು ಯಾರೋ ಏನೋ, ಎತ್ತ ಹಿಂದೆ ಮುಂದೆ ಕೆಲಸ ಇದೆಯಾ, ವ್ಯವಸ್ಥೆ ಇದೆಯಾ, ಇನ್ನೊಂದು ಜವಾಬ್ದಾರಿಗಳಿದಾವ, ಏನೂ ನೋಡ್ತಿರ್ಲಿಲ್ಲ. ಕಳಿಸ್ಕೊಟ್ರೆ ಸಾಕು. ಒಳ್ಳೆ ಕುತ್ತಿಗೆ ಹಿಡಿದು ಯಾರೋ ಹೊರಗಡೆ ತಳ್ತಾರಲ್ಲ, ಆ ತರ ಮಾಡೋರು. ನಮ್ಮ ಕಾಲಕ್ಕೆ ಒಂಚೂರು ಬದಲಾಯಿತು.
ಮನೆಯ ಮಹಾಲಕ್ಷ್ಮಿ ಅಪ್ಪ, ಮನೆ ಜವಾಬ್ದಾರಿಗಳಿದ್ದಾವಪ್ಪ, ನೋಡ್ಕೊಳ್ಳೋದಿದೆಯಪ್ಪ, ನೋಡಬೇಕು, ತೃಪ್ತಿಯಾಗಿ ಬರಬೇಕು ಅಂತ. ಆದರೆ ಈಗಿನ ಮಕ್ಕಳು ಮನೆ ಜವಾಬ್ದಾರಿ ಅನ್ನೋದಲ್ಲವೇ ಅಲ್ಲ, ಅದಕ್ಕೆ ಮೀರಿದಂಥದ್ದು ರಾಜ್ಯ ರಾಷ್ಟ್ರ ಕಟ್ಟೋ ಮಟ್ಟಕ್ಕೆ. ಮೊನ್ನೆ ನೋಡಿ, ಒಂದು ಹೆಣ್ಮಗು ಸೇನಾಧಿಕಾರಿಯಾಗಿದೆ. ನಮ್ಮ ಕರ್ನಾಟಕದ ಹೆಣ್ಮಗು ಎಷ್ಟು ಖುಷಿ ಕೊಡುತ್ತೆ ಗೊತ್ತೇ. ಮನೆಯನ್ನು ನೋಡ್ತಾಳೆ, ಮಕ್ಕಳನ್ನು ನೋಡ್ತಾಳೆ, ಕುಟುಂಬವನ್ನು ನೋಡ್ತಾಳೆ, ಹೊರಗಡೆ ಹೋಗ್ತಾಳೆ, ದುಡಿತಾಳೆ, ಜವಾಬ್ದಾರಿಗಳು ಸಿಕ್ಕಾಬಟ್ಟೆ. ಉದ್ಯೋಗಂ ಪುರುಷ ಲಕ್ಷಣಂ ಅನ್ನುತ್ತಿದ್ರು. ಈಗ ಅದಲ್ಲ, ಪರಿಪೂರ್ಣ ಶಕ್ತಿ ಆ ತಾಯಿ ಜೀವಕ್ಕೆ ಕೊಟ್ಟು ಬಿಟ್ಟಿದೆ. ಆಕೆಗೆ ತನ್ನ ಹೆತ್ತ ಮನೆಯ ಮೇಲೆ ಗಮನ, ತನ್ನ ಕುಟುಂಬದವ್ರ ಮೇಲೆ ಗಮನ, ಒಡ ಹುಟ್ಟಿದವ್ರ ಮೇಲೆ ಗಮನ, ಎಲ್ಲ ಸೇರ್ಕೊಂಡಿದೆ. ಇದರ ಮೇಲೆ ಮನೆ ನೋಡ್ಕೋ, ಕುಟುಂಬ ನೋಡ್ಕೋ, ದುಡಿಯೋದು ನೋಡ್ಕೋ, ಓದ್ಕೊಂಡಿದ್ದಾಳೆ, ಜವಾಬ್ದಾರಿ ತಗೊಂಡಿದ್ದಾಳೆ, ಸಿಕ್ಕಾಬಟ್ಟೆ. ಅಂತ ತಾಯಿ ಜೀವ, ಸ್ತ್ರೀ ಜೀವ ಖುಷಿಯಾಗಿ ಬರಬೇಕು. ಗಾಬರಿ ಗುರುಬಲವಿಲ್ಲದಿದ್ದಾಗ ಗಾಬರಿಗಳು ಶುರು ಆಗುತ್ತೆ. ಶಾಸ್ತ್ರಗಳ ವಿಚಾರ ಇರ್ಬೋದು, ಪೂಜೆಗಳ ವಿಚಾರ ಇರ್ಬೋದು, ಕೊಡೋದು ತಗೊಳ್ಳೋದು, ಇನ್ನೊಂದು ನಾವು ಸಮಯ ಕೊಡ್ತಿಲ್ಲ, ಮದುವೆ ಮಾಡಿಬಿಡೋಣ, ಏನಂತ ಮಹಾಕಾರ್ಯ ಆಗ್ಬಿಡುತ್ತೆ. ಮದುವೆ ಮಾಡಿಬಿಟ್ರೆ ಯಾವ ರಾಜ್ಯ ಬಂದ್ಬಿಡುತ್ತೆ? ಇಲ್ಲ, ಮಾಡಿಬಿಡ್ಬೇಕು. ನಾವು ನಮ್ಮನೆ ತುಂಬಿಸ್ಕೊಬಿಡ್ಬೇಕು, ಇಲ್ಲ ಕಳಿಸ್ಕೊಟ್ಬಿಡ್ಬೇಕು. ಇಷ್ಟಪಟ್ಬಿಟ್ಟಿದ್ರೆ ಮಾಡ್ಕೊಬಿಡ್ಬೇಕು. ಸ್ವಲ್ಪ ತಳ್ಳಿ ಹಾಕಿ. ಯಾಕೆಂದ್ರೆ ಗುರುಬಲವಿಲ್ಲದಾಗ ಮದುವೆ ಮಾಡಿದರೆ ಅಲ್ಲೊಂದು ಚಿನ್ನ ಭಿನ್ನ ಆಗುತ್ತೆ. ಕೇಳಿದೆ, ಈ ಮಗು ಮದುವೆ ಮಾಡುವಾಗ ಸಮಸ್ಯೆ ಆಗಿದೆ. 2-3 ಸಾವುಗಳು ಡೇಟ್ಸ್ ಫಿಕ್ಸ್ ಮಾಡಿದ್ದಾರೆ, ಮುಂದಕ್ಕೆ ಹಾಕಲ್ಪಟ್ಟಿದೆ. ಕಡೆಬಿಡಿಯಲ್ಲೇ ಗುರುಬಲ ಇಲ್ಲ ಅಂದ್ರೂ ಮಾಡಿ ಆ ಮಗು ಇವತ್ತು ಕಣ್ಣೀರು. ಸಾವು ಆಗೋದು ಒಳ್ಳೆ ಲಕ್ಷಣ ಗುರುಗಳೇ. ಅದೆಲ್ಲ ಆಮೇಲೆ, ಲಕ್ಷಣಗಳ ಆಮೇಲೆ. ಶಕುನಗಳನ್ನು ನೋಡ್ತೇವೆ. ಏನೋ ತಳ್ಳಾಗ್ತಿದೆ, ಅಲ್ಲೇನೋ ವಿಘ್ನ ಇದೆ. ಒಂದು ಪಕ್ಷವಾದರೂ ತಳ್ಳಿ ಹಾಕಬೇಕು, ಒಂದು ಆಯಣವಾದರೂ ತಳ್ಳಿ ಹಾಕಬೇಕು. ಇನ್ನೂ ಕೆಲವ್ರು ನೋಡ್ಬೇಕು, ಕೆಲವು ಕುಟುಂಬಗಳಲ್ಲಿ ತಂದೆ ಸತ್ತ ತಕ್ಷಣ 1 ವರ್ಷ 6 ತಿಂಗಳಲ್ಲಿ ಮಾಡಿಬಿಡ್ಬೇಕು, ವರ್ಷ ತುಂಬೋದ್ರೊಳಗಡೆ ಮಾಡ್ಬಿಡ್ಬೇಕು, ಇಲ್ಲ 3 ವರ್ಷ ಮಾಡಬಾರ್ದು. ಹಾಗೆಲ್ಲ ಎಲ್ಲೂ ಇಲ್ಲ ಮಕ್ಕಳೇ. ಯಾವ ಶಾಸ್ತ್ರಗಳಲ್ಲಿ ಇಲ್ಲ. ನಮ್ಮ ಕುಟುಂಬಗಳಲ್ಲಿ ನಾವು ಮಾಡ್ಕೊಂಡಿರ್ತಕ್ಕಂಥ ಪದ್ಧತಿಗಳು. ಅತಿ ಮುಖ್ಯವಾಗಿ ಒಂದು ಸ್ತ್ರೀಯನ್ನ ಮದುವೆ ಮಾಡುವಾಗ ಆ ಸ್ತ್ರೀಗೆ ಗುರುಬಲವಿರಬೇಕು, ನೆನಪಿಟ್ಟುಕೊಳ್ಳಿ. ಈಗ ಒಂದು ಉದಾಹರಣೆ, ಕನ್ಯಾ ರಾಶಿ ಗುರುಬಲ ಇದೆ, ವೃಶ್ಚಿಕ ರಾಶಿ ಗುರುಬಲ ಇದೆ, ಮಕರ ರಾಶಿ ಗುರುಬಲ ಇದೆ, ಮೇಷ ರಾಶಿ ಗುರುಬಲ ಇದೆ, ಕರ್ಕಾಟಕ ರಾಶಿಗೆ ಗುರುಬಲ ಇದೆ. ಸಿಂಹ ರಾಶಿಗಿಲ್ಲ, ಮಿಥುನ ರಾಶಿಗಂತೂ ಇಲ್ಲವೇ ಇಲ್ಲ, ತುಲಾ ರಾಶಿಗೂ ಇಲ್ಲ, ಧನುಸು ರಾಶಿಗೂ ಇಲ್ಲ. ಮದುವೆ ಮಾಡ್ಲಿಕ್ಕೆ ಒಂದ ಪುತ್ರ ಸ್ಥಾನ ನೋಡಬೇಕು, ಇಲ್ಲ ಭಾಗ್ಯಸ್ಥಾನ ನೋಡಬೇಕು, ಇಲ್ಲ ಸಪ್ತಮ ಸ್ಥಾನ ನೋಡಬೇಕು. ಗುರುವಿನ ದೃಷ್ಟಿ ಬಂದು ತಾನಿದ್ದ ಮನೆಯಿಂದ 5, 7, 9ರ ಭಾವದಿಂದ ನೋಡ್ತಾನೆ. 2ನೇ ಮನೆಯಲ್ಲಿ ನೋಡಿ, ಮೇಷರಾಶಿ 2ನೇ ಮನೆಯಲ್ಲಿ ಗುರು ಯಾವ ಭಾವ ನೋಡ್ತಾನೆ? 6ನೇ ಭಾವ ನೋಡ್ತಾನೆ. ಅಂದ್ರೆ ಬರತಕ್ಕಂಥ ತೊಂದರೆಗಳು, ಆಪತ್ತುಗಳು, ನಷ್ಟಗಳು, ಕಷ್ಟಗಳು, ಒದ್ದಾಟಗಳು, ಇವುಗಳನ್ನ ದೂರ ಮಾಡತಕ್ಕಂಥ ಶಕ್ತಿ ಕೊಡ್ತಾನೆ, ವಿಶೇಷ ಶಕ್ತಿ. ಅದಷ್ಟೇ ಅಲ್ಲ, ಅಷ್ಟಮ ಭಾವವನ್ನ ನೋಡ್ತಾನೆ. ಆಪತ್ತು, ವಿಪತ್ತು, ಸಾವು ಅದನ್ನ ನೋಡ್ತಾನೆ. ಕರ್ಮಸ್ಥಾನವನ್ನ ನೋಡ್ತಾನೆ. ಧರ್ಮಸ್ಥಾನ ಅಲ್ಲ, ಕರ್ಮಸ್ಥಾನ. ಆ ಕರ್ಮಕ್ಕೇನು ತಪ್ಪಾಗಿದೆ, ಅಯ್ಯೋ ನಮ್ಮ ಹಣೆ ಬರ ಅಂತ ನಾವು ಮಾತಾಡ್ತೀವಲ್ವಾ, ಆ ಕರ್ಮಭಾವವನ್ನ ಆತ ನೋಡ್ತಾನೆ. 2ನೇ ಮನೆಯಲ್ಲಿದ್ದು ಕುಟುಂಬ ವೃದ್ಧಿ, ಮಕ್ಕಳಾಗ್ಬೇಕು, ಮನೆ ಆಗ್ಬೇಕು, ಕುಟುಂಬ ಆಗ್ಬೇಕು, ಶುಭ ಕಾರ್ಯಗಳಾಗ್ಬೇಕು, ಮನೆಯಲ್ಲಿ ಹಾಲು ಬೆಣ್ಣೆ ತುಪ್ಪ ಮೊಸರು ಉಕ್ಕಬೇಕು. ಕರ್ಕಾಟಕ ರಾಶಿಗೆ ನೋಡಿ, ಲಾಭಸ್ಥಾನ. ಲಾಭಸ್ಥಾನದಿಂದ ಪಂಚಮ ಸ್ಥಾನ ನೋಡ್ತಾನೆ. ಮಗು ಆಗ್ಬೇಕು, ಮನೆ ಆಗ್ಬೇಕು, ಶುಭ ಕಾರ್ಯಗಳಾಗಬೇಕು. ಅಷ್ಟಮ ಶನಿ ಇದೆ, ಅದು ಬೇರೆ. ಆದರೆ ಆತ ನೋಡೋ ಸ್ಥಾಯಿಗಳನ್ನ ನೋಡಿ, ಅಲ್ಲಿಂದ ಲಾಭಸ್ಥಾನದಿಂದ 7ನೇ ಮನೆ ನೋಡ್ತಾನೆ, ಸಂಗಾತಿಯ ಮನೆ ನೋಡ್ತಾನೆ, ಧೈರ್ಯ ಸ್ಥಾನವನ್ನ ನೋಡ್ತಾನೆ, ಧೈರ್ಯ ಕೊಡ್ತಾನೆ, ಸ್ಥೈರ್ಯ ಕೊಡ್ತಾನೆ. ಎಂತ ಕಷ್ಟ ಬಂದ್ಕೊಂಡು
ನಿಭಾಯಿಸ್ತಕ್ಕಂಥದ್ದನ್ನ ಕೊಡ್ತಾನೆ ನೋಡಿ. ಅದಕ್ಕೆ ಗುರುಬಲ 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 ಅಂತ ಏನಕ್ಕೆ ನೋಡ್ತೇವೆ ಅಂದ್ರೆ, ಒಂದು ಉಪನಯನ ಮಾಡ್ಲಿಕ್ಕೂ ಗುರುಬಲ ನೋಡ್ತೇವೆ, ಒಂದು ಮುಂಜಿ ಉಪನಯನ ಅನ್ನತಕ್ಕಂಥದ್ದಕ್ಕೂ ಕೂಡ ನೋಡ್ತೇವೆ. ಶುಭ ಕಾರ್ಯಗಳಿಗೆ ಮನೆ ಕಟ್ಟೋದಿರ್ಬೋದು, ಗರ್ಭ ಸಂಸ್ಕಾರ ಇರ್ಬೋದು, ಮಗು ಆಗೋದು, ಕುಟುಂಬ ಆಗೋದು ಸುಮ್ಮನೆ ಅಲ್ಲ ಮಕ್ಕಳೇ. ಅಲ್ಲೊಂದು ಲೆಕ್ಕಾಚಾರಗಳು ಅದ್ಭುತವಾಗಿ ನಡೆಯುತ್ತೆ. ಒಂದು ಇತ್ತೀಚೆಗೆ ಒಂದು ಜಾತಕ, ತುಲಾ ಲಗ್ನ, ಗುರು ಅಸ್ತಂಗತ ಅಷ್ಟಮಕ್ಕೆ, ರಾಶಿಗೆ ಚೆನ್ನಾಗಿದೆ, ಗುರು ಪಂಚಮಕ್ಕಿದೆ, ಆದರೆ ಲಗ್ನಕ್ಕೆ ಅಷ್ಟಮಕ್ಕೆ ಗುರು ಮೂವ್ಮೆಂಟ್ ಆಗ್ಬಿಟ್ಟಿದೆ. ಆ ಮಗುವಿಗೆ ದೂರದಲ್ಲಿ ಓದು, ಮನೆಯಲ್ಲಿ ಆ ಹಿರಿಯರ ಒಂದು ಸಣ್ಣ ನೋವು. 100% ಹೇಳ್ತೇನೆ, ನಿಮ್ಮ ಮಗು 13-14 ಬಿದ್ದಾಗ ದೂರ ಹೋಗ್ಬೇಕು ಅನ್ನೋದು ಇದೆ. ಇದು ಬಿಡಿ, ನೀವು ತಂದೆಯಾಗಿ ನೀವು ದೂರ ಹೋಗಿದ್ರ ಇಲ್ವಾ ಅಂದ್ರೆ ಯೋಚನೆ ಮಾಡ್ಬಿಟ್ಟು, ಹೌದು ಗುರುಗಳೇ, ಕರೆಕ್ಟಾಗಿ 13-14ನೇ ವಯಸ್ಸಿನಲ್ಲಿ ನಾನು ದೂರ ಹೋಗಿದ್ದೆ, ಮನೆ ಬಿಟ್ಟು ಹೋಗಿದ್ದೆ, ಕುಟುಂಬ ಬಿಟ್ಟು ಹೋಗಿದ್ದೆ. ಸರಿ, ತಾಯಿನ ಕೇಳಿದೆ, ಏನವ್ವ ಇಷ್ಟು ಆಲಾಪಿಸ್ತಿರಲ್ವಾ, ಮಗಳು ದೂರ ಹೋಗಿ ಓದ್ತಿದ್ದಾಳೆ ಅಂತ, ಯಾಕೆ ಸಂಕಟ ಪಡ್ತಿ? ನೀನು ಕೂಡ ಇದೇ ವಯಸ್ಸಿನಲ್ಲೇ ನಿನ್ನ ತಂದೆ ತಾಯಿಯಿಂದ ದೂರ ಹೋಗಿರ್ಬೇಕು ಅಂದ್ರೆ, ಹೌದು ಹೋಗಿದ್ದೆ ಗುರುಗಳೇ. ನೋಡಿದ್ರ, ಸುಮ್ಮನೆ ಒಂದು ಮಾವಿನ ಮರದಲ್ಲಿ ಮಾವಿನ ಹಣ್ಣೇ ಬಿಡೋದು, ಬೇರೆ ಹಣ್ಣು ಬಿಡುವುದಿಲ್ಲ. ಉಪ್ಪು ಉಪ್ಪೆ, ಖಾರ ಖಾರವೇ, ಹುಳಿ ಹುಳಿಯೇ, ಸಿಹಿ ಸಿಹಿಯೇ, ಇದನ್ನ ನೆನಪಲ್ಲಿ ಇಟ್ಟುಕೊಳ್ತಕ್ಕಂಥದ್ದು ಮಾಡಿ. ಅದಕ್ಕೆ ವೈದಿಕವಾಗಿ ತುಂಬಾ ದೊಡ್ಡವ್ರುಗಳು ಏನ್ ಮಾಡ್ತಾರೆ ಅಂದ್ರೆ, ನೀವು ನಂಬಲ್ಲ, ಸ್ಟೀವ್ ಜಾಬ್ಸ್ ಆಪಲ್ ಕಂಪನಿಯ ಯಜಮಾನ, ಇವತ್ತಾತ ಇಲ್ಲ. ಆತ ಒಂದು ಕಾಲಘಟ್ಟದಲ್ಲಿ ಕಂಪನಿ ನಡೆಸುವಾಗ ತೀರಾ ಮುಳುಗೋಗುವಂತ ಒಂದು ಪರಿಸ್ಥಿತಿ ಬರುತ್ತೆ. ಕಂಪನಿ ನಿಲ್ಲ ಕಾಣುವಂತ ಮೈಕ್ರೋಸಾಫ್ಟ್, ಆ ರೀತಿ ಬಿಲ್ ಗೇಟ್ಸ್ ಕಂಪನಿ ಎದ್ದು ನಿಂತ್ಕೊಳ್ಳುತ್ತೆ, ಬಡದಾಕೋ ಮಟ್ಟಕ್ಕೆ. ಇಬ್ಬರ ಒಂದು ಹಗೆತನ, ವೈರತ್ವ, ವ್ಯವಹಾರದ ವೈರತ್ವ. ನೀನು ಇಲ್ಲ ಅಂದಾಗ ಯಾರೋ ಹೇಳ್ತಾರೆ, ಇಂಥ ಜಾಗಕ್ಕೆ ಹೋಗೋ ಅಂತ, ನಿನಗೆ ಉತ್ತರ ಸಿಗುತ್ತೆ ಖಂಡಿತ, ಅಲ್ಲೊಂದು ಮಿರಾಕಲ್ಸ್ ನಡೆಯುತ್ತೆ ನೋಡಿ. ನಂಬ್ತೀರಾ? ಪ್ಲೇನ್ ಮಾಡಿಕೊಂಡು ಆತ ತನ್ನ ಬಂಧುಗಳು, ಸ್ನೇಹಿತರ ಜೊತೆ, ಆತ್ಮೀಯರ ಜೊತೆ ಸೀದಾ ಭಾರತಕ್ಕೆ ಬರ್ತಾನೆ. ಒಂದು ಬಹುದೊಡ್ಡ ಬಾಬಾ ದರ್ಶನವನ್ನ ಮಾಡ್ತಾನೆ. ಉತ್ತರ ಭಾರತದ ಒಂದು ಬಹುದೊಡ್ಡ ಬಾಬಾ ದರ್ಶನ ಮಾಡೋಗ್ತಾನೆ. ಆಮೇಲೆ ವಾಪಸ್ ಹೋದ್ಮೇಲೆ ಇತಿಹಾಸ ರಚಿಸ್ಬಿಟ್ಟ. ಇತಿಹಾಸ ನೆನಪಿಟ್ಟುಕೊಳ್ಳಿ. ತುಂಬಾ ಜನ, ಅರೆ ಅವರೆಲ್ಲ ಪೂಜೆ ಮಾಡ್ತಾರ ಗುರುಗಳೇ, ಅವರೆಲ್ಲ ಪ್ರಾರ್ಥನೆ ಮಾಡ್ತಾರ ಗುರುಗಳೇ? ಖಂಡಿತ ಉಂಟು, ಖಂಡಿತ ಉಂಟು. ಅಂತ ಬಿಲ್ ಗೇಟ್ಸು ಕೂಡ ಇದೇ ಬಾಬಾ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ, ನಂಬ್ತೀರಾ? ಅದು ಬಿಡಿ, ನಮ್ಮ ಅಂಬಾನಿ ಫ್ಯಾಮಿಲಿನಲ್ಲಿ ನಿಮ್ಗೆ ಯಾರಿಗೂ ಇವೆಲ್ಲ ನೋಡಿ. ಅದಕ್ಕೆ ಹೇಳೋದು, ದೊಡ್ಡವ್ರ ಕಥೆಗಳು ನಾವು ಬಿಚ್ಚಿಡೋಕೆ ಹೋಗಲ್ಲ. ಅಯ್ಯೋ ಬಿಡಿ ಸ್ವಾಮಿ, ಅವ್ರು ಇರೋರು ಅಲ್ಲ, ಇರೋದು ಆಮೇಲೆ, ಇಲ್ದಿರೋದು ಆಮೇಲೆಯೇ. ಆದರೆ ಅದೆಲ್ಲದರ ಮಧ್ಯದಲ್ಲೊಂದು ಭಾವವಿದೆ. ಎಷ್ಟೇ ದೊಡ್ಡವರಾದರೂ ಒಂದು ವೈದಿಕ ಸಂಪ್ರದಾಯ ಇಟ್ಕೊಂಡಿರ್ತಾರೆ. ಯಾವುದಾದರೂ ದೊಡ್ಡ ಯೋಜನೆ, ಕಾರ್ಯ ರೂಪಕ್ಕೆ ತರಬೇಕು, ಅಲ್ಲೊಂದು ವಿಘ್ನ, ತೊಂದರೆ ಏನೊಂದು ಆಗ್ತಿದೆ ಅಂದ್ರೆ, ಮುಖೇಶ್ ಅಂಬಾನಿಯವರ ಧರ್ಮ ಪತ್ನಿ ಮನೆಯಲ್ಲೊಂದು ವಿಶೇಷವಾದ ಪೂಜೆ ಮಾಡ್ತಾರೆ, ಆರತಿ ಪೂಜೆ. ತುಂಬಾ ದೊಡ್ಡವ್ರು ಬರ್ತಾರೆ, ನೀವು ನಂಬಲ್ಲ, ದ ಗ್ರೇಟೆಸ್ಟ್ ಅಮಿತಾಬ್ ಬಚ್ಚನ್ ಕೂಡ ಅವ್ರ ಮನೆಗೆ ಬರ್ತಾರೆ ಆ ಪೂಜೆಗೆ. ಇವತ್ತಿಗೂ ಅವರ ಆ ಒಂದು ನಂಬಿಕೆ ಏನಂದ್ರೆ, ನೀತಾ ಅಂಬಾನಿಯವರು ಮಾಡುವಂತ ಆ ಆರತಿಯ ಪೂಜೆ ಆ ಕುಟುಂಬವನ್ನ, ಆ ವ್ಯವಹಾರವನ್ನ, ಇಡೀ ಸಂಸ್ಥೆಯನ್ನ ಈ ರೀತಿ ನೆಲೆಸಿಟ್ಟಿದೆ ಅನ್ನತಕ್ಕಂಥದ್ದು ಅಷ್ಟು ವಿಶೇಷ. ದೊಡ್ಡ ಪೂಜೆ ಮಾಡ್ತಾರೆ. ನೀವು ಇತ್ತೀಚೆಗಷ್ಟೇ ಕೇಳಿರ್ತೀವಿ, ತುಂಬಾ ದೊಡ್ಡವರು ಹೇಳ್ತಿದ್ರು, ನಮ್ಮ ಬಗ್ಗೆ ಯಾರೋ ಶತ್ರು ಯಾಗ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಇಂಥ ಒಂದು ದೇವಸ್ಥಾನದಲ್ಲಿ, ಹಾಗೆ ಹೀಗೆ ಅನ್ನತಕ್ಕಂಥದ್ದು. ದೊಡ್ಡವ್ರದ್ದು ನಡೀತಲೇ ಇರುತ್ತೆ. ಶತ್ರು ಸ್ತಂಭನೂ ಆಗುತ್ತೆ, ಶತ್ರು ಮಾರಣನೂ ಆಗುತ್ತೆ. ಅದ್ರ ಬಗ್ಗೆ ಇನ್ನೊಮ್ಮೆ ಹೇಳ್ತಾನೆ, ಮಾರಣ, ಉಚ್ಚಾಟನ, ಇವುಗಳ ಬಗ್ಗೆ ಎಲ್ಲ ಮುಂದೊಮ್ಮೆ ನಾನು ಹೇಳ್ತೇನೆ ಯಾವಾಗಲಾದ್ರೂ. ಆದ್ರೆ ಯಾಕಂದ್ರೆ ಮನುಷ್ಯ ಏನ್ ಗೊತ್ತಾ, ಬೇಗ ಕೆಟ್ಟದನ್ನ ಕಿವಿ ಕೊಡೋದು ಜಾಸ್ತಿ, ಇನ್ನೊಬ್ಬನ ಕೆಡಿಸೋದಕ್ಕೆ ನಾನು ಈ ಪ್ರಯೋಗ ಮಾಡ್ಬೋದಾ ಅನ್ನೋದು ಜಾಸ್ತಿ. ವೈದಿಕ ಪ್ರಪಂಚದಲ್ಲಿ ತುಂಬಾ ಎತ್ತರದ್ದು, ಮೇರು ಶೃಂಗ ಅಂತ ಹೇಳ್ದ ಅಂದ್ರೇನೆ ಒಳ್ಳೇದೆ. ಸಾತ್ವಿಕ ಪೂಜೆ ನೆನಪಿಟ್ಟುಕೊಳ್ಳಿ. ಇವೆಲ್ಲ ತತ್ಕಾಲಿಕ. ತಿರುಗಿಸಿ ಹೊಡಿತು ಅಂದ್ರೆ ವಂಶಗಳು ಹೋಗ್ಬಿಡ್ತವೆ. ವಂಶಗಳು ಅನ್ನೋದೇ ಉಳಿಯೋದಿಲ್ಲ.
ಹೇಳ್ಕೊಳಕ್ ಯಾರೂ ಇರೋದಿಲ್ಲ. ಇವೆಲ್ಲ ನಡೆಯುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಅದರಿಂದ ನಾವು ಬಿಡಿ ಸ್ವಾಮಿ, ನಾವೇನೋ ನಿತ್ಯ ಪೂಜೆ ಬೇರೆ, ಅದು ನಿತ್ಯ ಕೆಲಸಗಳಿಗೆ ನೀವು ಮಾಡತಕ್ಕಂಥ ಒಂದು ಸೇವೆ. ಆದ್ರೆ ಕೆಲವು ಮುಖ್ಯ ನಿರ್ಧಾರಗಳು, ಸಂಕಲ್ಪಗಳು, ಸೇವೆಗಳು, ಈ ರೀತಿಯ ಮದುವೆ ಕಾರ್ಯಗಳು ಅತಿ ಮುಖ್ಯವಾಗಿ. ಈಗ ವೃಷಭದಲ್ಲಿ ಗುರು ಅಸ್ತಂಗತ ಕೆಲವು ರಾಶಿಗಳಿಗೆ, ಅದು ಇವತ್ತಿನ ಚುನಾವಣೆ ದಿನ ತೋರಿಸ್ಕೊಡುತ್ತೆ. ಏನೇ ಗೆದ್ರೂ ಕೂಡ ಕೆಲವು ರಾಶಿಗಳಿಗೆ, ನಾನು ಹೇಳಿದ್ದೆ ನಾಳಿನ ಸಂಚಿಕೆನಲ್ಲಿ ಹೇಳ್ತಾನೆ, ಅಲ್ಲೊಂದು ನಕ್ಷತ್ರಕ್ಕೆ 4 ರಿಂದ 5 ಜನ ಅವ್ರಿಗೆ ಆ ಸ್ಥಾನ ಸಿಕ್ಕರು ನೆಮ್ಮದಿ ಕೊಡ್ಲಿಲ್ಲ, ಇಲ್ಲ ಬಂಧು ಬಳಗ ಯಾರ್ಯಾರನೋ ಕಳ್ಕೊಬಿಟ್ರು. ಅಲ್ಲಿದೆ ಆರುದ್ರ ನಕ್ಷತ್ರದ ರಾಜಕಾರಣಿಗಳಿಗೆ ದೈವ ಕೊಟ್ಟಿರುವ ಮಹಾಶಕ್ತಿಯೇ ನಿಶಕ್ತಿಯಾಗಿ ನಿಲ್ಸಿರ್ತಕ್ಕಂಥದ್ದನ್ನ ನಾನು ನೋಡಿದ್ದೇನೆ. ಇದೆ, ಮಾತಾಡೋಣ ಅಂತ ಅದ್ರ ಬಗ್ಗೆ. ಅದರಿಂದ ದಯಮಾಡಿ ಈ ರೀತಿ ಎಡವಟ್ಟು ಮಾಡಿಕೊಂಡು ಈ ತರ ಅಳೋ ಪರಿಸ್ಥಿತಿ ತಂದಿಟ್ಕೋಬೇಡಿ. ಮಾಡ್ಬಿಡ್ಬೇಕು ಮದುವೆ. ಜನ ಏನ್ ಹೇಳ್ತಾರೆ, ಜನಕ್ಕೆ ಉತ್ತರ ಕೊಡೋ ಜಾಗದಲ್ಲಿಲ್ಲ, ಇಲ್ಲವೇ ಇಲ್ಲ. ಇವ್ರಿದ್ದಾರೆ ಇವತ್ತು ಎಲೆಕ್ಷನ್ ಬರ್ತಿದೆಯಲ್ವಾ, ಅವ್ರು ಬಿಡಿ, ಅವ್ರು ಹೇಳ್ಕೋತಾರೆ, ಅವ್ರೇನೋ ಮಾಡ್ಕೋತಾರೆ, ಅವ್ರಿಗೆ ನಡೆಯುತ್ತೆ. ನಮ್ಮಂಥವ್ರು ನಾವು ಅವತ್ತು ದುಡಿದು ಅವತ್ತು ಬದುಕು ಕಟ್ಕೊಳ್ತಕ್ಕಂಥ ಹಬ್ಬಬ್ಬ ಅಂದ್ರೆ ಒಂದು 40 ಜನ 400 ಜನ ಅಷ್ಟೇ, ತುಂಬಾ ಕ್ಲೋಸ್. ಒಂದು 10 ಜನ ನಮ್ ಜೊತೆ ಇದ್ರೆ ಹೆಚ್ಚು, ನಿತ್ಯ ನಮ್ ಜೊತೆ ಮಾತಾಡೋದು ಹೆಚ್ಚು. ಯಾವಾಗ್ಲೂ ನಮ್ ಬರ್ಡೇ ಆನಿವರ್ಸರಿ ಬಂದಾಗ 10 ಜನ ಇಲ್ಲ 20 ಜನ ಫೋನ್ ಮಾಡ್ತಾರೆ, ಮೆಸೇಜ್ ಹಾಕ್ತಾರೆ, ಅಷ್ಟೇ, ಮುಗಿದುವುದು ಚರಿತ್ರೆ. ಇದೇ ಸತ್ಯ ಮಕ್ಕಳು. ಸೊ ಅದರಿಂದ ಜಾಗರೂಕತೆ, ಬೇಜಾರು ಮಾಡ್ಕೋಬೇಡಿ. ಗುರುಬಲ ನೋಡಿ ಮದುವೆ ಮಾಡಿ, ಮುಖ್ಯವಾಗಿ ಸ್ತ್ರೀಗೆ. ಈಗ ಹುಡುಗ, ಒಂದು ಉದಾಹರಣೆ, ಹೆಣ್ಣು ಮಗು ವಿಶೇಷವಾಗಿ ಕನ್ಯಾ ರಾಶಿ, ಮಿಥುನ ರಾಶಿಯ ಹುಡುಗ. ಆದರೆ ಹುಡುಗನಿಗಿಲ್ವಲ್ಲ, ಅವೇನೂ ಇಲ್ಲ. ಹುಡುಗಿಗೆ ಅತಿ ಮುಖ್ಯ, ಆ ಸ್ತ್ರೀ ಮಾತೆಗೇನೆ ಅತಿ ಮುಖ್ಯವಾಗಿ ನೋಡುವುದು. ನೆನಪಲ್ಲಿಟ್ಟುಕೊಳ್ಳಿ, ಆಕೆ ಸಮಾಧಾನ, ಎಲ್ಲವೂ ಸಮಾಧಾನ. ಅದರಿಂದ ದಯಮಾಡಿ ದುಡುಕಬೇಡಿ. ಹುಡುಗನ್ಗಿಲ್ಲ, ಇಲ್ಲ, ಅಪರೂಪ. ಮೊನ್ನೆ ಒಂದು ಜಾತಕ ಬಂದಿತ್ತು, ಇಬ್ಬರಿಗೂ ಕೂಡ ಬಂದ್ಬಿಟ್ಟಿದೆ ಮಾಡಿ ಅಂತ. ಹುಡುಗ ವೃಶ್ಚಿಕ ರಾಶಿ, ತಾಯಿ ಜೀವ ಕನ್ಯಾ ರಾಶಿ. ಇಬ್ರು ಆಪೋಸಿಟ್ ರಾಶಿಗಳು, ಅದು ಬೇರೆ ಮಾತು. ಇಬ್ಬರು ಮಾತಾಡ್ಕೊಂಡು ಹೊಂದಾಣಿಕೆ ಆಗ್ಬಿಟ್ಟಿದೆ, ಒಪ್ಕೊಬಿಟ್ಟಿದ್ದಾರೆ, ಮನೆಯವರು ಒಪ್ಕೊಬಿಟ್ಟಿದ್ದಾರೆ, ಯಾರೋ ಹುಳ ಬಿಟ್ಟಿದ್ದಾರೆ. ಹುಡುಗನ ತಂದೆಗೆ ಗುರುಬಲವಿಲ್ಲ ಅಂತ ನಾನು ಹೇಳಿದೆ. ದಾರೆ ಏರಿಯೋ ಹುಡುಗಿಗೆ ಗುರುಬಲ ಇರಬೇಕು. ಅವ್ರ ತಂದೆ ಇವರು ವೃಶ್ಚಿಕ ರಾಶಿ, ಗುರುಬಲ ಇದೆ, ಮಾಡಬಹುದು. ಯಾರು ಹೇಳಿತ್ತು? ಹುಡುಗನಿಗಲ್ಲ, ಹುಡುಗನ ತಂದೆಗೆ ನಾವು ನೋಡೋದಿಲ್ಲ. ತಗೊಳ್ಳೋರ್ಗೆ ಏನ್ ಗುರುಬಲ? ಕೊಡೋರು ಇದ್ರೆ ತಾನೇ ನಾನು ಕೊಡೋದು. ನಾನ್ ತೃಪ್ತಿಯಿಂದ ಕೊಡ್ಬೇಕಲ್ವಾ, ನಾನ್ ಖುಷಿಯಿಂದ ಕೊಡ್ಬೇಕಲ್ವಾ, ನಾನ್ ಸಮಾಧಾನದಿಂದ ಕೊಡ್ಬೇಕಲ್ವಾ. ಕನ್ಯಾದಾನ ಮಾಡೋನ್ ನಾನು. ನನ್ನ ಮನೆಯಿಂದ ಮಹಾಲಕ್ಷ್ಮಿಯನ್ನ ನಿಮ್ಮ ಮನೆಗೆ ಕಳಿಸ್ತಿರೋದು. ತಗೊಳ್ಳೋರಷ್ಟೆಲ್ಲ ಲೆಕ್ಕಾಚಾರಗಳಲ್ಲಿ ಕುಳಿತುಕೋಬಾರ್ದು. ಎಷ್ಟು ಕೊಡ್ತಾರೆ, ಏನ್ ಕೊಡ್ತಾರೆ, ಕೊಡ್ತಿರೋದೇ ಹೆಚ್ಚು ಈ ಕಾಲದಲ್ಲಿ. ಈ ಮಹಾಲಕ್ಷ್ಮಿಯನ್ನ ನಮ್ಮ ಮನೆಗೆ, ಅದ್ರಲ್ಲಿ ಬೇರೆ ಈ ಲೆಕ್ಕಾಚಾರಗಳ ಯೋಚನೆ ಮಾಡಿ. ಅದರಿಂದ ತಪ್ಪು ಗ್ರಹಿಕೆಗಳಿಗೆ ದಯಮಾಡಿ ಒಳಗಾಗಬೇಡಿ. ಎಲ್ಲೋ 1000ದಲ್ಲಿ ಒಂದು ಜಾತಕ, 1000ದಲ್ಲಿ ಒಂದು ಜಾತಕ ಈ ರೀತಿ ನಡೆಯುತ್ತೆ. ಇಬ್ಬರಿಗೂ ಒಂದು ಗುರುಬಲ ಬಂದಿರುತ್ತೆ. ಈಗ ಮಕರ ರಾಶಿ, ಕನ್ಯಾ ರಾಶಿ, ಇಬ್ಬರಿಗೂ ಗುರುಬಲ ಇದೆ. ಹುಡುಗನ್ಗೆ ಇರ್ಲಿ ಇಲ್ಲದೆ ಇರಲಿ, ಹುಡುಗ ಮಕರ ರಾಶಿ ಅಂತ ಇಟ್ಕೊಳ್ಳಿ, ಇಲ್ಲ ಹುಡುಗ ಕನ್ಯಾ ರಾಶಿ ಅಂತ ಇಟ್ಕೊಳ್ಳಿ, ಹುಡುಗಿ ಮಕರ ರಾಶಿ ಆಗಿದ್ರೆ ಗುರುಬಲ ಇದೆ. ಬ್ಯೂಟಿಫುಲ್. ಲಕ್ಷ್ಮೀನಾರಾಯಣ ಯೋಗವೇ ಇದೆ, ಮದುವೆ ಮಾಡಬಹುದು, ಏನು ಆತಂಕವಿಲ್ಲದೆ ಮಾಡಬಹುದು. ಭಾಗ್ಯಸ್ಥಾನವನ್ನ ನೋಡ್ತಾನೆ, ಮಕರ ರಾಶಿಯವರಿಗೆ ಲಗ್ನವನ್ನೇ ನೋಡ್ತಾನೆ, ರಾಶಿಯನ್ನೇ ನೋಡ್ತಾನೆ, ಭಾಗ್ಯದಲ್ಲೇ ಗುರು ಇರತಕ್ಕಂಥದ್ದು. ಇನ್ನೇನ್ ಬೇಕು? ಪುತ್ರ ಸ್ಥಾನ ನೋಡ್ತಾನೆ. ಫ್ಯಾಂಟಾಸ್ಟಿಕ್. ಮಕರ ರಾಶಿಯವ್ರಿಗೆ ಲಾಭಸ್ಥಾನ ನೋಡ್ತಾನೆ, ಪುತ್ರ ಭಾವದಲ್ಲಿ ಕುಳಿತಿದ್ದಾನೆ. ಸೊ ಅದರಿಂದ ತಪ್ಪು ಗ್ರಹಿಕೆಗಳಿಗೆ ಒಳಗಾಗಿ ಮದುವೆ ವಿಚಾರದಲ್ಲಿ ಆತುರ ಪಡಬೇಡಿ. ನಮ್ಮ ಮಗು ಕಣ್ಣೀರಿಡುತ್ತೆ, ಜೀವನ ಪರ್ಯಂತ ಕಣ್ಣೀರಿಡುತ್ತೆ. ಎಚ್ಚರಿಕೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ.
ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಎಲೆಕ್ಷನ್ ಕೌಂಟಿಂಗ್ಗಳು ನಡೀತಿದೆ. ಇವ್ರದ್ದು 400 ಇರ್ಬೋದು, 450 ಇರ್ಬೋದು, ಇಲ್ಲ ಇವ್ರದ್ದು 400 ಇರ್ಬೋದು. ರಾಗಿ ಕಲ್ ಬೀಸೋದೇ ಮಕ್ಕಳೇ ನಾವೆಲ್ಲ ಸಾಮಾನ್ಯರು. ಯಾರು ದೊಡ್ಡವ್ರು ಆಗ್ತಿದ್ರೆ ನಾವು ಕೇಳೋದೇನು ಗೊತ್ತಾ? ನಾವೆಲ್ಲರೂ ಕೇಳೋದು ಇನ್ನೂ ಒಂದು 5% ಟ್ಯಾಕ್ಸ್ ಜಾಸ್ತಿ ತೊಗೊಂಬಿಡಿ ಸ್ವಾಮಿ, ಉಚಿತ ವಿದ್ಯಾಭ್ಯಾಸ ಕೊಟ್ಬಿಡಿ ಎಲ್ರಿಗೂ. ಡಿಗ್ರಿ ಅಲ್ಲ, ಮಾಸ್ಟರ್ಸು, ಡಾಕ್ಟ್ರು, ಇಂಜಿನಿಯರ್ ಏನು ಓದ್ತಾರೋ ಮೆರಿಟ್ ಮೇಲೆ ಸಿಗತಕ್ಕಂಥದ್ದು ಸಿಕ್ಕಿಬಿಡ್ಲಿ. ಫ್ರೀ ಎಜುಕೇಷನ್, ಒಂದು ಫ್ರೀ ಮೆಡಿಕಲ್. ಎಲ್ರಿಗೂ ಭಾರತದಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಎಲ್ಲ ರೀತಿಯ ಉಚಿತ ಚಿಕಿತ್ಸೆ ಕೊಟ್ಟುಬಿಡಿ. ಅವ್ರಿಗೆ ತಲುಪ್ತು, ಇವ್ರಿಗೆ ತಲುಪ್ತು, ಅವ್ರಿಗೆ ಆರೋಗ್ಯ ಕಾರ್ಡ್ ಇಲ್ಲ, ಇವ್ರಿಗೆ ಆರೋಗ್ಯ ಕಾರ್ಡ್ ಇಲ್ಲ, ಈ ಫೆಸಿಲಿಟಿ ಇಲ್ಲ, ಮೆಡಿಕಲ್ ಕಾರ್ಡ್ ಇಲ್ಲ, ಇದು ಯಾವುದೂ ಇಲ್ಲ, ಕೊಟ್ಟುಬಿಡಿ. ಹೌದು, ಇವೆರಡು ಕೊಡಿ. ಮೂರನೇದು ಅತಿ ಮುಖ್ಯವಾಗಿ ಜನಗಳ ಜೊತೆಲಿ ಮಾತಾಡ್ತಿರ್ತೇನಲ್ವಾ ನಿತ್ಯ, 100 ಜನಗಳ ಜೊತೆ. ರಿಕ್ವೆಸ್ಟು, ರಿಸರ್ವೇಷನ್ ಕ್ಯಾನ್ಸಲ್ ಮಾಡಿಬಿಡಿ. ಯಾವ ರಿಸರ್ವೇಷನು ಇಲ್ಲ, ಮೆರಿಟ್ ಇಸ್ ದಿ ಓನ್ಲಿ ರಿಸರ್ವೇಷನ್ ಅಂತ. ಈ 3 ತಂದುಬಿಡಿ. ನಮ್ಮ ಭಾರತ ಸುವರ್ಣ. ಯಾರಿಗೂ ಆರೋಗ್ಯ ಭಯ ಇರೋಲ್ಲ, ವಿದ್ಯೆ ಇದೆ ತಳಮಟ್ಟದಿಂದ ಎಲ್ಲರಿಗೂ. ಇಂಟರ್ನ್ಯಾಷನಲ್ ಸ್ಕೂಲು ಕಾಲೇಜ್ ಇರೋರು ಹೋಗ್ಕೊಳ್ಳಿ ಬೇಕಾದ್ರೆ ಅಂತ ಒಂದು ಇದಕ್ಕೆ. ಎಲ್ಲ ಕಡೆ ಫ್ರೀನೇ. ಬೇಕಾದ್ರೆ 1,00,000 ಕೋಟಿ ಇರೋನು ಫಾರಿನ್ಗೆ ಹೋಗಿ ಓದ್ಕೊಳ್ಳಿ. ದಿಸ್ ಇಸ್ ದಿ ರೂಲ್ ಅಂತ. ಈ 3 ಇಟ್ಟು ಬಿಡ್ಲಿ ಮಕ್ಕಳೇ. ನಮ್ಮ ಭಾರತ ಸುವರ್ಣ ಯುಗ ಬರೆಯುವುದರಲ್ಲಿ ಎಳ್ಳಷ್ಟು ಕಡಿಮೆ ಇಲ್ಲ. ಮೆರಿಟ್, ಉದ್ಯೋಗದ ವಿಚಾರದಲ್ಲಿ ಮೆರಿಟನ್ನು ತೆಗಿಬೇಕು, ಕೊಡಬೇಕು. ಜಾತಿ ಅನ್ನೋ ರಿಸರ್ವೇಷನ್ ತೆಗಿಬೇಕು. ಬುದ್ಧಿವಂತ ಓದ್ಕೊಂಡಿದ್ದೀನಿ. ಇವಾಗ ಹೆಂಗೆ ನೀಟಿಗೆ ಮೆರಿಟ್ ಕೊಟ್ಟಿಲ್ವಾ, CETಗೆ ಮೆರಿಟ್ ಕೊಟ್ಟಿಲ್ವಾ, JEEಗೆ ಮೆರಿಟ್ ಕೊಟ್ಟಿಲ್ವಾ, UPSCಗೆ ಮೆರಿಟ್ ಕೊಟ್ಟಿಲ್ವಾ? ಹೌದಲ್ವಾ? ಅಲ್ಲೇನಾದರೂ ಜಾತಿ ಅನ್ನೋದು ಏನಾದರೂ ನೋಡ್ತಾರಾ? ಇಲ್ವಲ್ಲ. ಸೊ ಎಲ್ಲದಕ್ಕೂ ಸಮಾನರು. ನೋ ಜಾತಿ ಧರ್ಮ ಅನ್ನೋದೇ ಇಲ್ಲ. ನಾವೆಲ್ಲರೂ ಒಂದೇ. ವಸುದೈವ ಕುಟುಂಬಕಂ. ಭಾರತೀಯರು ನಾವು ಇಲ್ಲಿ ಹುಟ್ಟಿದ ಮೇಲೆ ನಾನು ತಮಿಳಿಗ, ನೀನು ಕನ್ನಡಿಗ, ನೀನು ಸಿಕ್ಕು, ನೀನು ಸರ್ದಾಜ್, ನೀನು ಮಹಮ್ಮದಿ, ಅದೆಲ್ಲ ಏನೂ ಇಲ್ಲ. ಎವ್ರಿಬಡಿ ಆರ್ ಈಕ್ವಲ್. ಎಲ್ರೂ ಮನೇಲಿ ಊಟ ಮಾಡ್ತೇವೆ, ಎಲ್ರೂ ಜೊತೆಯಲ್ಲಿ ಇರ್ತೇವೆ ನಾವು. ರಿಸರ್ವೇಷನೇ ಇಲ್ವಲ್ಲ. ಇವನಿಗೆ ಕಡಿಮೆ, ಇವನಿಗೆ ಜಾಸ್ತಿ ಅನ್ನತಕ್ಕಂಥ ಮಾತೇ ಇಲ್ವಲ್ಲ. ನೋಡೋ, ಇವನು ಯಾರೋ ಬಂದ ಮೆರಿಟಲ್ಲಿ ಇದು ಜಾತಿ ಇದ್ರಲ್ಲಿ ಕ್ಯಾಸ್ಟಿಸಮ್ ಅಲ್ಲಿ ಇದು ಮಾಡ್ಕೊಂಡು ಹೋಗ್ಬಿಟ್ಟ, ಇನ್ನೊಂದೇನೋ ಮಾಡ್ಕೊಂಡು ಹೋಗ್ಬಿಟ್ಟ. ಇವತ್ತು ಎಷ್ಟೋ ಜನ ತಪ್ಪಾದ ಜಾತಿಗಳನ್ನ ಮಾಡಿಟ್ಕೊಬಿಟ್ಟಿದ್ದಾರೆ, ಸರ್ಟಿಫಿಕೇಟ್ಗಳನ್ನ. ಇದೆಲ್ಲ ಹೊರಗಡೆ ಆಗಾಗ ಬರ್ತಿರೋದು ಕೇಳ್ತಿರ್ತೇವೆ. ಬೇಡವೇ ಬೇಡ. ಮೆರಿಟಲ್ಲಿ ಅಲ್ಲಿ ಒಂದು ಆನ್ಲೈನ್ ಕೆಲವೊಂದು ಮೈಕ್ರೋಸಾಫ್ಟ್ ಸರ್ಟಿಫಿಕೇಶನ್ ಎಲ್ಲ ನಡಿಬೇಕು ಅಂದರೆ ಆನ್ಲೈನ್ ಎಕ್ಸಾಮ್ಸ್ ಇರ್ತವೆ. ಈ ಸ್ಯಾಪು ಇದೆಲ್ಲ ಆ ಥರದ್ದು ಆನ್ಲೈನ್ ಎಕ್ಸಾಮ್ ಇಟ್ಬಿಡ್ಲಿ, ಆಮೇಲೆ ನೋಡೋಣ. ಅಷ್ಟೇ. ಅಲ್ಲಿ ಜಾತಿ ಅನ್ನೋ ಕಾಲಮೇ ತೆಗೆದು ಬಿಡಬೇಕು. ನಾನು ನ್ಯಾಷನಾಲಿಟಿ ಇಂಡಿಯನ್ ಅಂತ ಹಾಕ್ಬಿಡ್ಬೇಕು. ಅಲ್ಲಿ ಕ್ರಿಶ್ಚಿಯನ್ನೂ ಇಲ್ಲ, ಮುಸ್ಲಿಮೂ ಇಲ್ಲ, ಹಿಂದೂನೂ ಇಲ್ಲ, ನಾವೆಲ್ಲ ಒಂದೇ ಮಕ್ಕಳೇ. ಸತ್ಯ ಹೇಳ್ತಾನೆ, ಹೊಟ್ಟೆ ಉರಿಯುತ್ತೆ. ಎಲೆಕ್ಷನ್ಗಳ ಮೇಲೆ ಎಲೆಕ್ಷನ್ಗಳು ಬರ್ತಿದೆ. ನಾವು ಬದಲಾಗಬೇಕು. ಇನ್ನು 4ನೇದು ನನಗೆ ತುಂಬ ಇಷ್ಟ ಇದು ಮೊದಲಿಂದಲೂ. ನೋಡಿ, ನಾವೇನಾದರೂ ತಪ್ಪು ಮಾಡಿದ್ರೆ ರವಿಶಂಕರ್ ಗುರುಜಿ ಬೇಡ ತೆಗೆದಾಕಿ ಬ್ಯಾನ್ ಮಾಡಿ ಅಂತೀರಿ, ರೈಟ್. ಬರಬಾರ್ದು, ಹೋಗ್ಬಾರ್ದು ಅಂತೀರಿ, ರೈಟ್. ಇನ್ನೊಬ್ರು ಏನೋ ತಪ್ಪು ಮಾಡಿದ್ರು, ಅಧಿಕಾರಿ ತಗೊಳ್ಳಿ ಅವನ್ನ ಸಸ್ಪೆನ್ಷನ್ ಮಾಡಿದ್ರು, ಡಿಸ್ಮಿಸ್ಸು ಮಾಡಿದ್ರು, ರೈಟ್. ಈ ತಪ್ಪು ಮಾಡತಕ್ಕಂಥ ಕೆಲಸವೇ ಮಾಡದಂತಹ ರಾಜಕಾರಣಿಗಳು, ಇಲ್ಲ ಈ ಥರದ ಏನೇನೋ ಎಡವಟ್ಟುಗಳಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ರಾಜಕಾರಣಿಗಳು, ಅವರನ್ನು ವಾಪಸ್ ಕರ್ಸ್ಕೊಳ್ತಕ್ಕಂಥ ಒಂದು ವಿಧೇಯಕನ್ನು ತಂದು ಬಿಟ್ರೆ ಯೋಚನೆ ಮಾಡಿ ನೋಡಿ. ಇದು ಯೋಚನೆ ಮಾಡಿ ನೋಡಿ. ಗೊತ್ತಿಲ್ಲ ಕಲಿಯುಗ ಯಾವಾಗ ಮನುಷ್ಯ ಈ ಒಂದು ನಿರ್ಧಾರಗಳಿಗೆ. ಕಾನೂನುಗಳು ಬದಲಾಗುತ್ತೆ ಅನ್ನೋದು ನನ್ನ ನಂಬಿಕೆ. ಖಂಡಿತ ಇದನ್ನು ನೋಡಿ ನೋಡಿ ರೋಸಿ ಹೋಗಿ ಯಾರಾದರೂ ಒಬ್ಬ ಪುಣ್ಯಾತ್ಮ ಉಟ್ಕೋತಾನೆ. ಈಗ ಎಷ್ಟೋ ಕಾನೂನುಗಳು ಇವತ್ತು ಕಾಶ್ಮೀರದ 370ನೇ ಆ ಸೆಕ್ಷನ್ ತಿದ್ದುಪಡಿಯಾಗಿ ನಮ್ದು ಅಂತಿದ್ದಾರೆ. ಮೊನ್ನೆ ನೋಡಿ ಅಲ್ಲೇ ಪಾಕಿಸ್ತಾನದಲ್ಲೇ ಹೇಳಿದ್ದಾರೆ, POK ನಮ್ದಲ್ಲ, ಅದು ಬೇರೆದು ಅಂತ ಹೇಳ್ತಾರೆ. ಅಲ್ಲೇನು ಡೆವಲಪ್ಮೆಂಟೇ ಮಾಡ್ತಿಲ್ಲ, ಏನೂ ಇಲ್ಲ. ಖುದ್ದು ಒಬ್ಬ ಕಾನೂನು ಸಚಿವ ಹೇಳ್ತಾನೆ, ಇದು ನಮಗೆ ಸೇರಿದ್ದಲ್ಲ ಇದು ಅಂತ ಹೇಳ್ತಾನೆ. ಅಂಥದ್ದನ್ನ ಇವತ್ತು ಒಂದು ಫಸ್ಟ್ ಟೈಮ್ ಕಾಶ್ಮೀರದಲ್ಲಿ ಒಂದು 55%ಗೂ ಮೇಲ್ಪಟ್ಟು ವೋಟಿಂಗ್ ನಡೆದಿದೆ.
ಚರಿತ್ರೆಯಲ್ಲೇ ಇತಿಹಾಸ. ಕಡಿಮೆ ಅಂದ್ರು 12ರಿಂದ 13 ಲಕ್ಷ ಜನ ಪ್ರವಾಸಿಗರು ಹೋಗಿದ್ದಾರೆ. ಕಡಿಮೆ ಅಂದರು ಕಾಶ್ಮೀರಕ್ಕೆ. ಒಬ್ರು ಹೋಗ್ತಿರ್ಲಿಲ್ಲ, ಭಯ ಪಡೋರು. ಬದಲಾವಣೆ, ಯಾರೋ ಪುಣ್ಯಾತ್ಮರುಗಳು ಬರ್ತಿದ್ದಾರೆ, ಬಂದು ಈ ಥರದೊಂದು ಬದಲಾವಣೆಗಳನ್ನು ಮಾಡ್ತಿದ್ದಾರೆ. ಆ ಥರದ್ದು ಬರ್ತಾರೆ, ಕಾಯೋಣಂತೆ. ಇವುಗಳು ಅಷ್ಟೇ ಜನಸಾಮಾನ್ಯರ ನಡುವೆ ಓಡಾಡ್ತಿರ್ತೇನಲ್ವಾ, ಆ ಲಕ್ಷಗಳ ಫೀಸು ಎಲ್ಲ ಪ್ರೈವೇಟ್ ಸ್ಕೂಲ್ ಕಾಲೇಜ್ ಎಲ್ಲ ನ್ಯಾಷನಲೈಸ್ಡ್, ಡನ್. ನೋ ಲಕ್ಷ ಅಲಕ್ಷ, ಎಲ್ಲರಿಗೂ ವಿದ್ಯೆ ಸಿಗಬೇಕು ಅಷ್ಟೇ. ಮೆರಿಟ್ ಮೇಲೆ ಜಾಬ್ ಸಿಗಬೇಕು, ಫ್ರೀ ಮೆಡಿಕಲ್ ಆಗಬೇಕು. ಇದು ಮಾಡಿಬಿಟ್ರೆ ನೋಡಿ, ಒಂದು 5-10% ಇನ್ನೂ ಜಾಸ್ತಿ ತೊಗೊಂಡ್ಬಿಡಿ ಸ್ವಾಮಿ ಟ್ಯಾಕ್ಸು. ತಗೊಳ್ಳಿ ನೀವು ತಗೊಳ್ಳಿ. ನೀವು ಹೆಂಗೂ ತಗೋತಿದ್ದೀರಾ, ಎಲ್ಲ ರೂಪದಲ್ಲೂ ತಗೋತಿದ್ದೀರಾ ನೋಡಿ. ಈಗ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೇನೆ, ನಿಮ್ಗೆ ಗೊತ್ತಿದೆಯಾ? ಸರ್ವಿಸ್ ಟ್ಯಾಕ್ಸು ಕಟ್ಟಬೇಕು ನಾನು. ಪ್ರತಿಯೊಂದಕ್ಕೂ ಬಾಡಿಗೆಯಿಂದ ಹಿಡಿದು ನಾನೊಂದು ಪ್ರಾಪರ್ಟಿ ಮಾರಿದ್ರೆ, ತಗೊಂಡ್ರೆ, ಗಾಡಿ ತಗೊಂಡ್ರೆ, ನೀರು ತಗೊಂಡ್ರೆ, ಉಪ್ಪು ತಗೊಂಡ್ರೆ, ಮಾಂಗಲ್ಯ ತಗೊಂಡ್ರೆ ಟ್ಯಾಕ್ಸ್ ಇದೆ. ಮಾಂಗಲ್ಯಕ್ಕೆ ಟ್ಯಾಕ್ಸ್ ಇಟ್ಟಿದ್ದಾರೆ, ನೀವು ನಂಬೋಲ್ಲ, ಇದೇ ಸತ್ಯ. ಮದುವೆಗೆ ಟ್ಯಾಕ್ಸ್ ಇಟ್ಬಿಟ್ಟಿದ್ದಾರೆ, ಎಲ್ಲದಕ್ಕೂ ಟ್ಯಾಕ್ಸ್ ಇಟ್ಬಿಟ್ಟಿದ್ದಾರೆ. ಬೇಕು, ಮೊದಲಿಂದಲೂ ಆ ಪದ್ಧತಿ ಇತ್ತು. ಇಷ್ಟು ಅಂತ ಒಂದು ರಾಜಧನ ಹೋಗಿ ಸೇರಬೇಕು, ಕಾಪಾಡ್ಲಿಕ್ಕೆ. ಆದರೆ ಮಿತಿ ಮೀರಿ ಇರಲಿ, ವಾಪಸ್ ನಮಗೆ ಬರ್ತಿದ್ದೆ ನೋಡಿ. ಬೆಂಗಳೂರಲ್ಲಿ ಬೀಸಿರೋ ಒಂದೇ ಒಂದು ದಿನದ ರಾತ್ರಿ ಮಳೆಗೆ ಅಂದಾದುಂದಿ ಆಗ್ಬಿಟ್ಟಿದೆ. ಹಳ್ಳುಗಳು ಕೌಂಟ್ ಮಾಡಿದೀವಿ, ಮುಚ್ಚಿದೀವಿ ಅಂತೆಲ್ಲ ಹೇಳ್ತಿದ್ದಾರೆ. ಬೊಗಳೆ, ಯಾವ ಬೊಗಳೆ, ಎಲ್ಲಿಂದ ಮತ್ತೆ ನೀರು ಉಕ್ಕುತ್ತೋ? ಸಾಮಾನ್ಯರ ಕಥೆ ಏನು, ಇದು ಹೇಳಬಾರ್ದಷ್ಟೇ. ಇರ್ಲಿ ಬಿಡಿ. ಯಾರು ಬಂದ್ರು ಯಾರು ಹೋದ್ರು ನಮ್ಮ ಪಾಡು ನಾವೇ ನೋಡ್ಕೋಬೇಕು, ನಮ್ಮ ಬದುಕು ನಾವೇ ನೋಡ್ಕೋಬೇಕು. ನೀನು ಕುತ್ಕೊಳ್ಳಪ್ಪ, ನಿರುದ್ಯೋಗ ಭತ್ಯೆ ಕೊಡ್ತಾನೆ, ಕೆಲಸ ಇಲ್ಲ ಅಂತ ಹೇಳ್ದ ಅಂದರೆ ಅನ್ನತಕ್ಕಂಥದ್ದು ಇಲ್ಲ, ಕಷ್ಟವೇ ಅದು. ಬನ್ನಿ, ಭರಣಿ ನಕ್ಷತ್ರ, ಮೇಷರಾಶಿ ಚೆನ್ನಾಗಿದೆ. ಚಂದ್ರ ವಿಶೇಷವಾಗಿ ಶುಕ್ರ ಸ್ಥಾನದಲ್ಲಿದ್ದು, ಶುಕ್ರ ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿರ್ತಕ್ಕಂಥದ್ದು ಚಂದ್ರನ ಭಾವದಲ್ಲೇ ಪರಿವರ್ತನಾ ಯೋಗ. ರೋಹಿಣಿ ನಕ್ಷತ್ರ ಭಾವದಲ್ಲಿರೋದ್ರಿಂದ ವೃತ್ತಿ, ಉದ್ಯೋಗ, ವ್ಯವಹಾರ, ಕುಟುಂಬ ಎಲ್ಲದರಲ್ಲೂ ಏಳಿಗೆ, ಖುಷಿ, ಸಂಭ್ರಮ ನೋಡತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಇನ್ನು ವೃಷಭ ರಾಶಿ, ಚಂದ್ರ 12ನೇ ಮನೆ, ಜನ್ಮರಾಮ ಬೇರೆ. ಇಲ್ಲೋ ಒಂದು ಸಣ್ಣ ತೊಳಲಾಟ, ಓಡಾಟ, ಸುಮ್ಮನೆ ಸುಮ್ಮನೆ ಏನೋ ಒಂದು ಟೆನ್ಷನ್ಗಳನ್ನು ತಗೋತೀರ. ಅದರಲ್ಲೂ ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಒದ್ದಾಟಗಳು ತಪ್ಪಿದ್ದಲ್ಲ. ತುಂಬ ದೊಡ್ಡ ದೊಡ್ಡ ಅಧಿಕಾರಿ ಸ್ಥಾನ, ಓಡಾಟ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ಎಳೆದಾಟ. ಸ್ಟಾಕ್ ಮಾರ್ಕೆಟಲ್ಲಿರೋರಿಗೆ ಒಂದು ಸ್ವಲ್ಪ ಅಲ್ಪ ಲಾಭ, ಧನಲಾಭ. ಮಿಥುನ ರಾಶಿ, ವಿಪರೀತ ಖರ್ಚು. ಮೊದಲೇ ಗುರು ಅಸ್ತಂಗತ, ಸೂರ್ಯ ಅಸ್ತಂಗತ, ಬುಧನೂ ಅಸ್ತಂಗತ, ಯೋಗಕಾರಕ ಶುಕ್ರನೂ ಅಸ್ತಂಗತ. ಚಂದ್ರನೊಬ್ಬನೇ ನಿಮಗಿವತ್ತು ಧೈರ್ಯ ತುಂಬಿಸೋದು. ಯಾಕಂದರೆ ಶುಕ್ರ ಸಾರದಲ್ಲಿ ಇದ್ದಾನೆ. ನಡೆಯೋ, ಮಾಡೋಣ, ಹೋಗೋಣ, ಮನೋಬಲದಿಂದ, ಮನಸ್ಸಿನ ಏಕಾಗ್ರತೆಯಿಂದ ಮುಂದಕ್ಕೆ ಹೆಜ್ಜೆ ಆಗ್ತಕ್ಕಂಥದ್ದು ಮಾಡಿ ಅದ್ಭುತವಾದಂತಹ ಒಂದು ಸಂಕಲ್ಪ ನಿಮ್ಮದಾಗ್ತಕ್ಕಂಥದ್ದು. ಮನಸ್ಸಿಗೆ ಸಂಬಂಧಿತ ಒಂದು ಏಕಾಗ್ರತೆ. ಇದು ಮಾಡ್ತೀನಿ, ಯೋಚಿಸಿ, ಯೋಜನೆ ರೂಪಿಸಿ, ಹೆಜ್ಜೆ ಹಾಕಿ, ತುಂಬ ಚೆನ್ನಾಗಿದೆ. ಕರ್ಕಾಟಕ ರಾಶಿಯವರಿಗೆ ಹಾಲು, ಬೆಣ್ಣೆ, ತುಪ್ಪ, ವಸ್ತ್ರ, ಈ ಒಂದು ಮೇಕಪ್ಪು, ಅಲಂಕಾರ, ಹೈನುಗಾರಿಕೆ, ಇವುಗಳಿಗೆ ಸಂಬಂಧಪಟ್ಟಂಥ ವೃತ್ತಿ, ಉದ್ಯೋಗ ಅದ್ಭುತ ಪ್ರಗತಿ. ಸಿಂಹರಾಶಿ, ಕಲಾವಿದರಿಗೆ ಅದ್ಭುತ, ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತ, ಒಳ್ಳೆ ಒಂದು ಸ್ಥಾನ, ಗತ್ತು, ತೂಕ, ಪದವಿ, ಪ್ರತಿಷ್ಠೆ ಇವೆಲ್ಲವನ್ನು ಪಡೆಯತಕ್ಕಂಥ ಸುಯೋಗ ಇರತಕ್ಕಂಥದ್ದು. ಒಂದು ವಿಚಿತ್ರ ಏನಂದರೆ, ತುಂಬ ಗಮನಿಸಿದೆ ನಮ್ಮ ಮಕ್ಕಳೇ, ಸಿಂಹರಾಶಿಯಾಗಿ ಕಟಕ ಲಗ್ನ, ಇಲ್ಲ ಕಡಗರಾಶಿಯಾಗಿ ಸಿಂಹ ಲಗ್ನ, ರಾಜಕೀಯಕ್ಕೆ ಬರಲೇಬೇಕು, ಇಲ್ಲ ಸಮಾಜ ಸೇವೆಗೆ ಬರಲೇಬೇಕು ಅಂಥದ್ದೊಂದು ಲಗ್ನ ರಾಶಿ ಸೂಕ್ಷ್ಮವಾಗಿ ಗಮನಿಸ್ತಿದ್ದೇನೆ. ಸಿಂಹ ಲಗ್ನ ಎಲ್ಲೂ ಇದ್ದು 3ನೇ ಮನೆಯಲ್ಲಿ ಶನಿ, ಕುಜ, ಪಂಚಮದಲ್ಲಿ ಗುರು, ಶುಕ್ರ ಬೇರೆ ದಶಮದಲ್ಲಿ, ಸೂರ್ಯ ದಶಮದಲ್ಲಿ, ಎಲ್ಲೋ ತಗೋಬಂದು ನಿಲ್ಲಿಸಿ ರಾಜಕೀಯಕ್ಕೆಲ್ಲ ಕರ್ಕೊಂಡು ಬಂದಿದೆ. ಸೊ ಅಂಥ ಒಂದು ರಾಜಕೀಯ ಪಡಸಾಲೆ, ಎಲ್ಲ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ವಂತ ಕಾರ್ಯ,
ಸಾಮಾಜಿಕ ಕಾರ್ಯ ಇವುಗಳಲ್ಲಿ ತೊಡಗಿಸ್ಕೊಂಡಿರೋ ಸಿಂಹರಾಶಿಯವರಿಗೆ ಅದ್ಭುತವಾದಂಥ ದಿನ. ಕನ್ಯಾ ರಾಶಿ ಸ್ವಲ್ಪ ಕಸಿವಿಸಿಯ ರಾಶಿಯ, ಆದರೂ ಭಾಗ್ಯದಲ್ಲಿ ಶುಕ್ರ ಇರೋದ್ರಿಂದ ಚೆನ್ನಾಗಿದೆ. ನಿಮ್ಮ ಓಡಾಟ, ಕೆಲಸ ಕಾರ್ಯ, ಬೇಕರಿ, ಸಿಹಿ ತಿಂಡಿ, ಈ ಒಂದು ತರಕಾರಿ, ಸೊಪ್ಪು, ಹೂವು, ಹಣ್ಣು, ಗಂಧಿಗೆ ಅಂಗಡಿ, ಪುಷ್ಪಗಳ ಅಂಗಡಿ, ಬಟ್ಟೆಗಳ ಅಂಗಡಿ, ಹಣ್ಣಿನ ಅಂಗಡಿ, ಈ ಥರದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯ ತೊಡಗಿಸ್ಕೊಂಡಿರೋರಿಗೆ ಅನುಕೂಲ. ತುಲಾ ರಾಶಿ ನಿಮಗೂ ಚೆನ್ನಾಗಿದೆ, ಆದರೆ ಗುರು ಅಸ್ತಂಗತ, ಶುಕ್ರನು ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ವಿಪರೀತ ಭೋಗಕ್ಕೆ ಎಳೆಯುತ್ತೆ. ಇನ್ನೊಂದಷ್ಟು ಲಕ್ಸುರಿ ಐಟಮ್, ಇನ್ನೊಂದಷ್ಟು ಲಕ್ಸುರಿ ಬಟ್ಟೆ, ಲಕ್ಸುರಿ ಹೂವು, ಲಕ್ಸುರಿ ಹಣ್ಣು, ಈ ಥರದ್ದು ಏನೇನೋ ತುಂಬಿಸ್ಕೋಬೇಕು ಮನೆಯಲ್ಲಿ ಅನ್ನಿಸ್ತಕ್ಕಂಥದ್ದು. ಅನಾವಶ್ಯಕ ಖರ್ಚುಗಳನ್ನು ಮಾಡಬೇಡಿ. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಮಾತು, ದೂರದ ಇನ್ವೆಸ್ಟ್ಮೆಂಟು, ವಾಟ್ಸಪ್ಪಲ್ಲಿ ಟೆಲಿಗ್ರಾಮ್ ಲಿಂಕಲ್ಲಿ ಕಳಿಸ್ತಿರ್ತಾರೆ, ನಿಮಗೆ ಡಬಲ್ ಮಾಡಿಬಿಡ್ತೀವಿ, ತ್ರಿಬಲ್ ಮಾಡಿಬಿಡ್ತೀವಿ, ನೀವು ನೋಡಿ, ಹಾಗೆ ಹೀಗೆ ಕೋಟಿಗಟ್ಟಲೆ ಪ್ರತಿನಿತ್ಯ ಕಳ್ಕೊತಿದ್ದಾರೆ. ಈ ಥರದ ಲಿಂಕ್ಗಳನ್ನು ಒತ್ತಿ APK ಅಂತ ಒಂದು ಫೈಲ್ಗಳು ಬರುತ್ತೆ ವಾಟ್ಸಪ್ಪಲ್ಲಿ, ಹುಷಾರು. ದಯಮಾಡಿ ಹೇಳ್ತಿದ್ದೇನೆ, APK ಅಂತ ಯಾರೋ ಲಿಂಕ್ ಕಳಿಸ್ತಾರೆ, ಕ್ಲಿಕ್ ಮಾಡಿ ಇದು ಯಾವುದೋ ಇನ್ಶೂರೆನ್ಸ್ ಪಾಲಿಸಿ ಅಂತನೋ, ನಿಮಗೆ ಯಾವುದೋ ಒಂದು ಸೇವಿಂಗ್ಸ್ ಅಮೌಂಟ್ ಬಂದಿದೆ ಅಂತನೋ, ಏನೋ ಒಂದು ಹೇಳ್ಬಿಟ್ಟು ಒಂದು APK ಫೈಲ್ ಅಂತ ಕಳಿಸ್ತಾರೆ. ಗೊತ್ತಾಗುತ್ತೆ ಅದು APK ಅಂತ ರೆಡ್ಡಲ್ಲಿ ಬರುತ್ತೆ, ಪಾಪಪ್ ಆಗುತ್ತೆ, ಹುಷಾರು. ಇಮ್ಮಿಡಿಯೇಟ್ ಬ್ಲಾಕ್ ಮಾಡಿ, ರಿಪೋರ್ಟ್ ಮಾಡಿ. ಈ ಥರದ್ದೆಲ್ಲ ನಡೀತಿರುತ್ತೆ. ದಯಮಾಡಿ ಹುಷಾರು. ಕ್ಲಿಕ್ ಮಾಡಿದರೆ ನಿಮ್ಮ ಡೇಟಾ, ಪಾಸ್ವರ್ಡ್ಗಳು, ಮೊಬೈಲಲ್ಲೇ ಇವತ್ತು ಗೂಗಲ್ ಪೇ ಎಲ್ಲ ಮಾಡ್ತಿದ್ದೇವೆ, ತುಂಬ ದೊಡ್ಡ ಎಳೆದಾಟ ಆಗ್ಬಿಡ್ತಕ್ಕಂಥದ್ದಾಗುತ್ತೆ. ಹುಷಾರು, ದುಡ್ಡು ಕಳ್ಕೊಬಿಡುತ್ತೆ. ವೃಶ್ಚಿಕ ರಾಶಿ ಚೆನ್ನಾಗಿದೆ, ವಿಜಯ ಪ್ರಾಪ್ತಿ, ಅಂದುಕೊಂಡಂಥ ಕೆಲಸ ಕಾರ್ಯ, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಲಾಯರು, ಜಡ್ಜು, ಡಾಕ್ಟರು, ಅಡ್ವೈಸರು, ಕಲಾವಿದ, ಯಾವ ರಂಗದಲ್ಲಿದ್ದರೂ ಕೂಡ ಗೆಲುವು ನಿಮ್ಮದೇ. ಚೆನ್ನಾಗಿದೆ, ಉತ್ಸಾಹಭರಿತವಾಗಿರ್ತಕ್ಕಂಥ ಒಂದು ದಿನ, ಯಶಸ್ಸಿನ ದಿನ, ಕೀರ್ತಿಯ ದಿನ, ಪ್ರತಿಷ್ಠೆಯ ದಿನ. ಇನ್ನು ವಿಶೇಷವಾಗಿ ಧನುಸ್ಸು ರಾಶಿ, ಪಂಚಮದಲ್ಲಿ ಚಂದ್ರ, ಶುಕ್ರನ ಸಾರದಲ್ಲಿದ್ದು, ಶುಕ್ರ 6ನೇ ಮನೆಯಲ್ಲಿರೋದನ್ನ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯಾಪಾರ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ, ಮಾನಸಿಕ ನೋವು, ಗಲಿಬಿಲಿ, ಒತ್ತಡ, ನಷ್ಟ, ಕಷ್ಟ, ಅವಮಾನ, ಅಪವಾದ ಇವುಗಳು ಆಗ್ತಕ್ಕಂಥದ್ದುಂಟು. ಎಚ್ಚರಿಕೆ. ಮಕರ ರಾಶಿ ಸುಖಭಾವದಲ್ಲಿ ಚಂದ್ರ, ಶುಕ್ರನ ಸಾರದಲ್ಲಿದ್ದು, ಆ ಶುಕ್ರ ಯೋಗಕಾರಕ ಪಂಚಮದಲ್ಲಿರೋದ್ರಿಂದ ಅಂದುಕೊಳ್ಳೋದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೆಯುತ್ತೆ. ಹೂವು, ಹಣ್ಣು, ಮಧುಪಾನ, ಈವೆಂಟ್ ಮ್ಯಾನೇಜ್ಮೆಂಟ್, ಈ ಒಂದು ಮದುವೆ ಕಾರ್ಯಗಳು, ಶುಭ ಕಾರ್ಯಗಳು, ಎಂಟರ್ಟೈನ್ಮೆಂಟ್, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲು, ಇವುಗಳಲ್ಲಿ ವ್ಯವಹಾರ, ಉದ್ಯೋಗ, ವ್ಯಾಪಾರ ತೊಡಗಿಸ್ಕೊಂಡಿರೋರಿಗೆ ಅದ್ಭುತ ಪ್ರಗತಿ. ಕುಂಭರಾಶಿ ಪೊಲೀಸು, ಲೀಗಲ್ಲು, ಟ್ರಾವೆಲ್ಸು, ಟೂರ್ಸು, ವೈನ್ ಟ್ಯಾವರಿನ್ನು, ಕ್ರಷರು, ಮೈನಿಂಗು, ಸಿಮೆಂಟು, ಕಬ್ಬಿಣ, ಕನ್ಸ್ಟ್ರಕ್ಷನು, ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟು, ರಕ್ಷಣಾ ಇಲಾಖೆ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ದಿನ. ಮೀನರಾಶಿ ಧನಸ್ಥಾನದ ಚಂದ್ರ ಧನವನ್ನು ಕೊಡ್ತಾನೆ. ಶುಕ್ರನ ಸಾರದಲ್ಲಿರೋದನ್ನ ಹೋಟೆಲ್ ಇಂಡಸ್ಟ್ರಿ, ಟ್ರಾವೆಲ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಅಲಂಕಾರಿಕ, ರೀಟೇಲ್ ಇಂಡಸ್ಟ್ರಿ, ಮಾಲ್ಸ್ಗಳು, ಥಿಯೇಟರು, ಕ್ಲಬ್ಬು, ಕುಣಿತ, ಮೋಜು, ಮಸ್ತಿ ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ಪ್ರಸಂಗ. ಸ್ವಲ್ಪ ಸಂಗಾತಿಯ ವಿಚಾರದಲ್ಲಿ ಅಸಮಾಧಾನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.